ಮಕರ ಸಂಕ್ರಾಂತಿಯ ದಿನದಲ್ಲಿದ್ದೇವೆ ನಾವು ಬಳ್ಳಂಬಟ್ಟಿನಲ್ಲಿ. ಈಗ ನಾವು ಬೆಳಗ್ಗೆ ಚಹಾ ಎಲ್ಲ ಆಯ್ತು, ಈಗ ಗುಂಡವನ್ನ ಮಾಡ್ತಾ ಇದ್ದೇವೆ. ಗುಂಡವನ್ನ ಮಾಡ್ಲಿಕ್ಕೆ ಹಿಟ್ಟನ್ನ ಕಾರ್ಕಳದಿಂದ ನಾವು ಕಡ್ದು ಬಂದದ್ದಿತ್ತು. ಅದೇ ರೀತಿ ರವೆಯನ್ನೆಲ್ಲ ಮಿಕ್ಸ್ ಮಾಡಿ ಈ ಹಲಸಿನ ಎಲೆಯ ಪತ್ರಾವಳಿಯನ್ನೆಲ್ಲ ಮಾಡಿ ಅಲ್ಲಿ ತಗೊಂಡು ಬಂದಿದ್ದೆವು. ಸೊ ಈಗ ಅದನ್ನು ಬೇಯಿಸ್ತಾ ಇದ್ದೇವೆ, ಬನ್ನಿ ತೋರಿಸ್ತೇನೆ. ನಾವು ಚಿಕ್ಕವರಿರುವಾಗ ಈ ಗುಂಡವನ್ನೇ ಈ ಬಳ್ಳಂಬಟ್ನಲ್ಲಿ ಹೆಚ್ಚಾಗಿ ಮಾಡುದಿತ್ತು. ನಾವು ಹೆಚ್ಚಾಗಿ ನಿಲ್ಲಿಕ್ಕೆಲ್ಲ ಬರುವಾಗ. ಸೊ ಆ ಒಂದು ನೆನಪುಗಳನ್ನ ತಾಜಾ ಮಾಡ್ಲಿಕ್ಕಾಗಿ ನಾವಿವತ್ತು ಗುಂಡವನ್ನ ಮಾಡ್ತಾ ಇದ್ದೇವೆ. ಇಲ್ದಿದ್ರೆ ಇಷ್ಟು ದೂರ ಹಳ್ಳಿಗೆ ಈ ಹಿಟ್ಟನ್ನು ತಗೊಂಡು ಬರುದು, ಇದನ್ನೆಲ್ಲ ಮಾಡುದು ಅಂತೇಳಿ ಹೇಳಿದ್ರೆ ಒಂದು ದೊಡ್ಡ ರಗಳೆ. ಆದ್ರೆ ಆ ರಗಳೆ ಅಂತೇಳಿ ಹೇಳಿ ಎಣಿಸದೆ ಈ ನೆನಪುಗಳನ್ನ ಮತ್ತೊಮ್ಮೆ ತಾಜಾ ಮಾಡ್ಲಿಕ್ಕಾಗಿ ನಾವು ಇದನ್ನ ಮಾಡ್ತಾ ಇದ್ದೇವೆ. ನೋಡಿ, ಹಿಟ್ಟು ಹೀಗಿದೆ. ಹಿಟ್ಟಿಂದ ಒಂದೊಂದೇ ಗುಂಡ ಮಾಡ್ತಾ ಇದ್ದೇವೆ. ಸೊ ಹಳ್ಳಿ ಲೈಫ್ ಅಂತೇಳಿ ಹೇಳುವಾಗ ಇಲ್ಲಿ ಗೀಸರ್ ಆಗ್ಲಿ ಸೋಲಾರ್ ಆಗ್ಲಿ ಏನು ಇರುವುದಿಲ್ಲ. ನಾವೇ ಇಲ್ಲಿ ಸುತ್ತಮುತ್ತ ಇರುವಂತಹ ವಸ್ತುಗಳನ್ನ ಹೆಕ್ಕಿಕೊಂಡು, ಅದೇ ರೀತಿ ಇದೊಂದು ನೋಡಿ ಮರದ ರೀಪು ತುಂಬಾ ಹಳೆಯದು. ಅದರ ನಂತರ ಈ ಮಡಲನ್ನ ಇದನ್ನೆಲ್ಲ ಹೆಕ್ಕಿಕೊಂಡು ಒಂದು ಈ ಹಂಡೆಗೆ ಬೆಂಕಿ ಮಾಡುವಂತ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಇದನ್ನ ಈಗ ಒಂದು ಕಾರ್ಯವನ್ನ ಹಿಡಿದು ಇದನ್ನ ಈಗ ಮಾಡಿದವಳು ನನ್ನ ಮಾಮನ ಮಗಳು ಪ್ರಿಯ ಇಕ್ಕುಳಂಪುಳುಗ. ಸೊ ಈಗ ಆಗ್ತಾ ಇದೆ. ಸೊ ಫುಲ್ ಸುಮಾರು ಜನ ಇದ್ದೆ, ಒಂದು 10-12 ಜನ. ಸೊ ಅವರಿಗೆ ಬೇಕಾದಷ್ಟು ಹಂಡೆ ಅಲ್ಲಿ ನೀರನ್ನ ಕಾಯಿಸಿ ಇವತ್ತು ಸ್ನಾನ ಮಾಡುವಂತ ಒಂದು ಆಲೋಚನೆ. ಯಾಕಂತ ಹೇಳಿದ್ರೆ ಇಂಥ ಒಂದು ನಮ್ಗೆ ಸಂದರ್ಭ ನಮ್ಮ ಮನೆಯಲ್ಲಿ ಖಂಡಿತ ಸಿಗುದಿಲ್ಲ. ಈಗ ಎಲ್ಲರ ಮನೆಯಲ್ಲಿ ಸೋಲಾರ್ ಮತ್ತೆ ಇದೆ ಅಂತೇಳಿ ಹೇಳಿ ಇರ್ತದೆ. ಬಟ್ ಇವತ್ತು ಒಂದು ಹಂಡೆಯಲ್ಲಿ ಸ್ನಾನ ಮಾಡೋ ಮೊದಲಿನ ಒಂದು ನೆನಪುಗಳನ್ನ ಮೆಲುಕು ಹಾಕುವಂತದ್ದು. ಸೊ ಇದು ನಮ್ಮ ಹಳೆಯ ಒಂದು ಇದಿತ್ತು, ಈಗ ಎಲ್ಲ ಹೋಗಿದೆ. ವಾಶ್ರೂಮ್ ಮತ್ತೆ ಬಾತ್ರೂಮ್ ಎಲ್ಲ ನೋಡಿ, ಅದರ ಮೇಲೆ ಈಗ ಟರ್ಪಲ್ ಹಾಕಿದ್ದಾರೆ. ಸೊ ಇದು ಹೊಸದು. ಸೊ ಆಗ್ತಾ ಇದೆ ಪ್ರೊಸೆಸ್. ಇದು ಸಾಮಾನ್ಯ ಎಲ್ಲರಿಗೂ ಆಗುದಿಲ್ಲ. ನಾವು ಸುಮಾರು ಜನ ಪ್ರಯತ್ನ ಪಟ್ಟು ಮತ್ತೆ ಹಿಂದೆ ಬಂದವರು, ಕಡೆಗೆ ಇವಳು ಈ ಒಂದು ಕಾರ್ಯವನ್ನ ವಹಿಸ್ಕೊಂಡ್ಲು ಆಗ್ತಾ ಇದೆ ಈಗ ಈ ಪ್ರೊಸೆಸ್. ಈ ಮಡಲನ್ನೆಲ್ಲ ತೆಗೆದು ಅದರಿಂದ ನೋಡಿ ಈ ರೀತಿ ಪತ್ರಾವಳಿಗೆ ಹಾಕುವಂತ ಇದನ್ನ ಕಡ್ಡಿಯನ್ನ ನಾನು ತೆಗೆದಿದ್ದೇನೆ. ಸೊ ನನ್ನ ತಮ್ಮ ಇದನ್ನ ತೆಗೆದುಕೊಟ್ಟ. ಸೊ ಈಗ ನಾವು ಈ ಗುಂಡಕ್ಕೆ ಬೇಕಾದಂತಹ ಒಂದು ಪತ್ರಾವಳಿಯನ್ನ ರೆಡಿ ಮಾಡ್ತಾ ಇದ್ದೇವೆ. ಬನ್ನಿ ಹೇಗೆ ಮಾಡುದು ಅಂತೇಳಿ ಹೇಳಿ ತೋರಿಸ್ತೇನೆ. ಪತ್ರಾವಳಿ ಅಂತೇಳಿ ಹೇಳಿದ್ರೆ ಗುಂಡದ ಎಲೆಗಳನ್ನ ಒಟ್ಟು ಮಾಡಿ ಈ ಮೂಡಿ ಮಾಡುವಂತಹ ಒಂದು ಕೊಟ್ಟೆ ಕಡುಬನ್ನ ನಾವು ಜೋಡಿಸುವಂತಹ ವಿಧಾನ, ಎಲೆಯನ್ನು ಜೋಡಿಸುವಂತಹ ವಿಧಾನ ಈ ರೀತಿ ಇರ್ತದೆ. ಇದರಲ್ಲಿ ಮತ್ತೆ ನಾವು ಇಡ್ಲಿ ಹಿಟ್ಟನ್ನ ಏನ್ ಮಾಡ್ತೇವ ಅದನ್ನೇ ಹಾಕಿದ್ರೆ ಇದಕ್ಕೆ ನಾವು ಕಡುಬು ಅಂತೇಳಿ ಹೇಳ್ತೇವೆ. ಸೊ ಈ ರೀತಿ 3 ಎಲೆಗಳನ್ನ ಜೋಡಿಸಿ ಮಾಡುವಂತದ್ದು. ಆದ್ರೆ 3 ಎಲೆಲ್ಲೂ ಆಗ್ತದೆ ಅಲ್ವಾ, ಸ್ವಲ್ಪ ಉದ್ದ ಆಗ್ತದೆ. ಸೊ ಈಗ ನಮ್ಗೆ ಚಟ್ನಿ ಮಾಡ್ಲಿಕ್ಕೆ ನಾವು ಈ ತೆಂಗಿನಕಾಯಿಯನ್ನ ಇದು ಮಾಡ್ತಾ ಇದ್ದೇವೆ, ಹುಡುಕ್ತಾ ಇದ್ದೆವು. ಇಲ್ಲಿ ನಮ್ಗೆ ತೆಂಗಿನ ಮರದಿಂದ ಬಿದ್ದಂತ 1-2 ತೆಂಗಿನಕಾಯಿ ಸಿಕ್ಕಿದೆ. ಈಗ ಇದನ್ನ ತಗೊಂಡು ಇದರ ಸಿಪ್ಪೆನ ಸುಲಿದು ಮತ್ತೆ ಇದರ ಚಟ್ನಿ ಮಾಡುವ ಒಂದು ಕಾರ್ಯಕ್ರಮ ಇದೆ. ಇವ ಪವಿತ್ರಾಗಿ ಗೆವ್ಕವ ದೋರ್ಕವ ನಾನು ಮನೆಯಿಂದ ತೆಂಗಿನಕಾಯಿ ತಂದಿದ್ದೆ, ಅದು ಹಾಳು. ಅದರ ನಂತರ ಅಜ್ಜನ ಮನೆಯಿಂದ ಹೊರಗೆ ಬರುವಾಗ ಅಲ್ಲಿ ಒಂದು ತೆಂಗಿನ ಮರದಿಂದ ಬಿದ್ದಂತ 2 ತೆಂಗಿನಕಾಯಿ ಸಿಕ್ಕಿತ್ತು. ಅದನ್ನು ಒಡೆದು ನೋಡಿದೆವು, ಅದು ಕೂಡ ಹಾಳು. ಸೊ ಈಗ ನೆಕ್ಸ್ಟ್ ನನ್ನ ಅಜ್ಜನ ಮನೆಯ ಹತ್ರ ಇರುವಂತಹ ರಾಮದಾಸ್ ಮಾಮ್ನ ಮನೆಗೆ ಹೋಗ್ತಾ ಇದ್ದೇವೆ. ಏನೇ ಆಗ್ಲಿ ಇವತ್ತು ಚಟ್ನಿ, ಈ ಗುಂಡಕ್ಕೆ ಚಟ್ನಿಯನ್ನ ಮಾಡಿ ತಿನ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇದು ಅಲ್ಲಿಗೆ ಹೋಗುವಂತಹ ದಾರಿ.
ನನ್ನ ಮುಂದೆ ನನ್ನ ಮಾಮನ ಮಗಳು ಪವಿತ್ರ ಹೋಗ್ತಾ ಇದ್ದಾಳೆ. ಅವಳನ್ನು ಹಿಂಬಾಲಿಸ್ಕೊಂಡು ನಾನು ಹೋಗ್ತಾ ಇದ್ದೇನೆ. ನೋಡಿ, ಇದೊಂದು ಸೋರ್ಸ್ ಆಫ್ ವಾಟರ್. ಇದು ಕೂಡ ಬಾವಿ. ಆ ಬಾವಿಯಲ್ಲಿ ಹೋಗ್ತಾ ಇರುವಂತಹ ಹಾವನ್ನು ಕೂಡ ನೀವು ನೋಡ್ಬೋದು. ಓ ಮೈ ಗಾಡ್, ಹಳ್ಳಿ ಅಂತೇಳಿ ಹೇಳುವಾಗ ಇದೆಲ್ಲ ಇದ್ದೇ ಇರ್ತದೆ. ಓ, ಇಲ್ಲಿ ನೋಡಿ, ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಇದು ತೊಂಡೆಕಾಯಿಯ ಬಳ್ಳಿ. ಹಳ್ಳಿಯಲ್ಲಿ ಇಂತಹ ಒಂದು ದೃಶ್ಯ ಎಲ್ಲ ತುಂಬ ಕಾಮನ್, ಎಲ್ಲ ಕಡೆ ಇರ್ತದೆ. ಅದಕ್ಕೆ ನೋಡೋಕೆ ಭಾರಿ ಖುಷಿ ಆಗ್ತದೆ. ಆದರೆ ಎಳತ್ತು ತೊಂಡೆಕಾಯಿನೆಲ್ಲ ತಿನ್ನಲಿಕ್ಕೆ ಸೂಪರ್ ಆಗ್ತದೆ. ಆದರೆ ಈಗ ನಮ್ಮಲ್ಲಿ ಸಮಯ ಇಲ್ಲ. ಸೊ ಈಗ ನಾವು ತೆಂಗಿನಕಾಯಿಯನ್ನು ತರಲಿಕ್ಕೆ ಹೋಗ್ತಾ ಇದ್ದೇವೆ. ಏನು ಹತ್ತಿರ ಅಂತೇಳಿ ಹೇಳಿಲ್ಲ, ಆದರೆ ಎಂತ ಮಾಡೋದು, ನಮಗೆ ಚಟ್ನಿಯನ್ನು ತಿನ್ನಬೇಕು. ತಿಂದಾದ್ಮೇಲೆ ಎಲ್ಲವೂ ಪರ್ಫೆಕ್ಟ್ ಆಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಹೋಗ್ತಾ ಇದ್ದೇವೆ. ಇಲ್ಲಿಯೂ ಸಾಗುವಳಿ ಮಾಡುವಂಥದ್ದು ಕಡಿಮೆ ಆಗಿದೆ. ಎಲ್ಲ ಮುಳ್ಳಿನ ಗಿಡಗಳಿದೆ ಇಕ್ಕೆಲಗಳಲ್ಲಿ. ಹೋಗುವ. ರಾಮಚಂದ್ರ, ಬೃಹದಾಕಾರದ ಮಾವಿನ ಮರ. ಒಂದು कुसगो हाँ राब मारी थी राब राब उठो चे राब 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 तू राब मिगिल कचे राब राब गो नाई ನೋಡಿದ್ರೆ ಎದುರಿಗೆ ಆಗ್ತದೆ. ಮಾಮ ಅಮ್ಕೆ ನಾರ್ಲು ದಿತ್ತವ ಚಟ್ನಿ ಕೊರುಕ ನಾರ್ಲು ಯಾಕೈ ಹಮ್ನ. ಇವರು ಶಿವದಾಸ ಮಾಮ ಅಂತ ಹೇಳಿ. ಸೊ ಇವರ ಮನೆಗೆ ಬಂದಿದ್ದೇವೆ ನಾವು ತೆಂಗಿನಕಾಯಿಯನ್ನು ತಗೊಳ್ಳಿಕ್ಕೆ. ಧೋನಿ ಜೋಜಾಯಿಶಿಲ ದನದ ಕೊಟ್ಟಿಗೆ. ಸೊ ನನ್ನ ಅಜ್ಜನ ಮನೆಯಲ್ಲಿ ನಾವು ಮೊದಲಿರುವಾಗ ಎಷ್ಟು ಇರ್ತಿತ್ತು ದನಗಳು, ಒಂದು 10-12 ದನಗಳ ಹತ್ರ ಇರ್ತಾ ಇತ್ತು. ಈಗೆಲ್ಲ ಭಾರಿ ಕಡಿಮೆ. ಈಗ ಇವರು ಕೂಡ ಒಂದು ಮಾತ್ರ ಕಾಣ್ತಾ ಇದೆ ನೋಡಿ. ಇದು ಇವರ ಮನೆ. ಇಲ್ಲಿ ಬಂದಿದ್ದೇವೆ ನಾವು ತೆಂಗಿನಕಾಯಿಯನ್ನು ತಗೊಳ್ಳಿಕ್ಕೆ. ಸೊ ಇಲ್ಲಿ ನೀವು ದನವನ್ನು ನೋಡ್ಬೋದು. ಖುಷಿ ಆಗ್ತಾ ಇದೆ. ಇದು ಒಂದು ಹಳ್ಳಿಯ ಪರಿಸರ. ಎಂಥ ಒಂದು ಚಂದ ಪ್ರಕೃತಿ, ಎಂಥ ಒಂದು ಅದ್ಭುತವಾದ. ನನಗಂತೂ ಈ ಗ್ರೀನರಿ ಎಲ್ಲ ತುಂಬ ಇಷ್ಟ. ಇದು ಗ್ರಾಮ ಅಲ್ಲ, ಗ್ರಾಮದಲ್ಲಿ ಕುಗ್ರಾಮ, ಆದರೂ ಕೂಡ ನನಗೆ ತುಂಬ ಇಷ್ಟವಾದಂತಹ ಒಂದು ಸ್ಥಳ ಇದು. ಇದ್ರೆ ಹೀಗೆ ಮೇಲೆ ಹೋದರೆ ಇಲ್ಲಿ ನಾಗಕಟ್ಟೆ ಕೂಡ ಇದೆ. ಸೊ ಅಲ್ಲಿಗೆ ಮತ್ತೆ ನಾವು ಹೋಗುವವರಿದ್ದೇವೆ. ಪವಿತ್ರ ಪವಿತ್ರ ಸೊ ಕಡೆಗೂ ನಮ್ಮ ಅಮೋಘ ಒಂದು ಗುಂಡಕ್ಕೆ ಚಟ್ನಿ ನಮಗೆ ಬೇಕಿತ್ತು. ಆ ಚಟ್ನಿಗಾಗಿ ಈ ತೆಂಗಿನಕಾಯಿ ಕಡೆಗೂ ನಮಗೆ ಸಿಕ್ಕಿದೆ. ತೆಂಗಿನಕಾಯಿಯನ್ನು ಹಿಡ್ಕೊಂಡು ಬರ್ತಿದ್ದಾಳೆ. ಇದ್ದ ಚಟ್ನಿ ಪುಡಿಯಲ್ಲಿ ಅಥವಾ ತೆಂಗಿನ ಈ ಒಂದು ಎಣ್ಣೆಯಲ್ಲಿಯ, ಸುಮ್ಮನೆ ಇರುವಂತಹ ಈ ತೆಂಗಿನ ಎಣ್ಣೆಯಲ್ಲಿಯ, ಚಟ್ನಿ ಪುಡಿಯಲ್ಲಿಯ ಅಥವಾ ಉಪ್ಪಿನಕಾಯಿಯಲ್ಲಿಯ ತಿನ್ನೋದು ಬಿಟ್ಟೆವು. ದೂರ ಬರುವಾಗ ಚಟ್ನಿಯೇ ಬೇಕು. ಅಲ್ಲ, ಮೇನ್ ನನಗೆ ಅಂತೇಳಿ ಹೇಳಿದಾಗ ಚಟ್ನಿಗೆ ತೆಂಗಿನಕಾಯಿಯನ್ನು ತಗೊಳ್ಳಿಕ್ಕೆ ಹೋಗಲೇಬೇಕಾಯಿತು. ಸೊ ಈಗ ಮನೆಗೆ ಹೋಗ್ತಾ ಇದ್ದೇವೆ. ಎಲ್ರಿಗೂ ಹಸಿವಾಗಿದೆ. ಆದರೆ ಪವಿತ್ರ ಸುಮ್ಮನೆ ಸ್ವಲ್ಪ ಮಾತಾಡಿ ಎಲ್ಲ ತಡ ಮಾಡಿದ್ಲು ಇನ್ನೂ ಸಹ, ಅಲ್ಲನಾ? ಬರುವುದೇ ಅಪರೂಪ, ಅದೌದು. ಅದರಲ್ಲಿ ಮನೆಯವರು ನಮಗೆ ಹೇಳಿದ್ದಾರೆ 2 ನಿಮಿಷದಲ್ಲಿ ಹೋಗಿ ಬನ್ನಿ ಅಂತೇಳಿ. 2ನೇ ನಿಮಿಷದಲ್ಲಿ ಹೇಗೆ
ಹೋಗ್ಲಿಕ್ಕೆ 5 ನಿಮಿಷ, ಬರ್ಲಿಕ್ಕೆ 5 ನಿಮಿಷ, ಮಾತಾಡ್ಲಿಕ್ಕೆ 10 ನಿಮಿಷ, ಎರಡು ಇದ್ದದ್ದು 20 ನಿಮಿಷ ಆಯ್ತು. ಈಗ ಬಯಸ್ಕೊಳ್ಬೇಕು. ಈಗ ನಾವು ಹೋಗುವ, ಹೋಗಿ ಚಟ್ನಿ ಮಾಡಿ ತಿಂದು ಅದರ ನಂತರ ಬೇಕಾದಷ್ಟು ಬೇರೆ ಕೆಲಸ ಎಲ್ಲ ಇದೆ ಇಲ್ಲಿ ತಿರುಗಾಡ್ಲಿಕ್ಕೆ ಇನ್ನು. ಅದರ ನಂತರ ಒಂದೊಂದೇ ನೆಂಟರೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಮಕರ ಸಂಕ್ರಾಂತಿಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದೆ. ನೋಡಿ, ಈ ಗದ್ದೆಯಲ್ಲಿ ಎಂತೆಂಥ ಸಾಗುವಳಿನೆಲ್ಲ ಮಾಡ್ತಿದ್ರು. ತುಂಬ ಬೇಸರ ಆಗ್ತದೆ ಇದನ್ನೆಲ್ಲ ನೋಡುವಾಗ. ನೆನಪುಗಳಷ್ಟೇ ಉಳಿದಿದೆ. ಇದಕ್ಕೆ ನಮ್ಮ ಭಾಷೆ ರಮ್ನಳ್ಳಿ ಅಂತೇಳಿ ಹೇಳ್ತಾರೆ. ಅಂತೇಳಿ ಹೇಳಿದ್ರೆ ಉಳಿದದ್ದು ಎಲ್ಲ ಒಂದು ಹಿಟ್ಟು ಏನಿದೆ, ಈ ಮಾಡಿದಂತ ಗುಂಡ ಕಡಿಮೆ ಆಯ್ತು, ಹಿಟ್ಟು ಏನಿದೆ ಅದನ್ನ ಬಾಳೆ ಎಲೆಯಲ್ಲಿ ಹೀಗೆ ಹಾಕುವಂತದ್ದು. ಸೊ ಇದು ಇನ್ನು ಬೇಯಲಿಲ್ಲ. ನಾವು ಚಟ್ನಿಗಾಗಿ ಮನೆ ಅಲ್ದು ತೆಂಗಿನಕಾಯಿನ ತಂದು ಇಲ್ಲಿ ಚಟ್ನಿ ಮಾಡುವ ಅಂತೇಳಿ ಹೇಳಿ ನೋಡಿದ್ರೆ ಇಲ್ಲಿ ಎಲ್ಲರೂ ಕೂಡ ಆಲ್ರೆಡಿ ತಿಂಡಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತಡವು ಕೂಡ ಆಗಿತ್ತು. ಸೊ ಪರವಾಗಿಲ್ಲ ಅಂತೇಳಿ ಹೇಳಿ ನಾನು 4 ತಗೊಂಡು ಬ್ಯಾಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇದು ಬೆಲ್ಲದ ಕಾಫಿ, ಇದು ಬಳ್ಳಂಬೆಟ್ಟಿನ ಸ್ಪೆಷಲ್. ಓ, ಕಾಫಿ ಬೆಲ್ಲದ್ದು, ಬೆಲ್ಲದ ಕಾಫಿ, ಬೆಲ್ಲದ ಚಹಾ. ಇಲ್ಲಿ ಏನ್ ಮಾಡೋದಾದ್ರೂ ಬೆಲ್ಲ ಹಾಕುದು ಅಲ್ವಾ? ಇಲ್ಲಿ ನನ್ನ ಮಾಮನ ಮಗಳಿಗೆ ಚಂದ ಮೇಕಪ್ ಅನ್ನ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಸೇರಿ. ಇವರು ನನ್ನ ಲಾಸ್ಟಿನ ಮಾಮ, ಗುಂಡು ಮಾಮ ಅಂತೇಳಿ ಹೇಳಿ ಬೊಂಬಾಯಿಯಿಂದ ಬಂದಿದ್ದಾರೆ. ನಮಸ್ತೆ. ನಮಸ್ತೆ. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಜೊತೆ ಸುಮನ್ ಮಾಯಿ ಅವರಿದ್ದಾರೆ. ಇವರೇ ನಾವು ಇಲ್ಲಿ ಚಿಕ್ಕವರಿರುವಾಗ ನಮ್ಗೆ ನಮ್ಮ ಬಾಲ್ಯ ನಾವು ಇಲ್ಲಿ ಬಳ್ಳಂಬಟ್ಟಲ್ಲಿ ಏನ್ ಕಳೆದಿದ್ದೇವೆ. ಸೊ ಇವರು ನಮ್ಗೆ ನಾವು ಬಂದಾಗ ನಮ್ಗೆ ಎಲ್ಲವನ್ನು ನಮ್ಮ ಒಂದು ಮೆಮೊರೀಸ್, ನಾನು ಏನ್ ಹೇಳ್ತೇನೆ ಯಾವತ್ತೂ ನನ್ಗೆ ಇಲ್ಲಿ ಬಳ್ಳಂಬಟ್ಟು ನೆನಪಾಗ್ತದೆ ಅಂತೇಳಿ ಹೇಳಿ. ಇದಕ್ಕೆ ಇವರ ಒಂದು ಸಿಂಹ ಪಾಲು ಇದೆ ಅಂತೇಳಿ ಹೇಳ್ಬೋದು. ಸೊ ಇವರು ಈಗ ಅವರ ಮಗನೊಟ್ಟಿಗೆ ಕ್ಯಾಲಿಕಟ್ ಅಲ್ಲಿ ಇದ್ದಾರೆ. ಸೊ ಇವರು ಕೂಡ ಇಲ್ಲಿ 4 ವರ್ಷದ ನಂತರ ಇವತ್ತು ಇವರು ಇಲ್ಲಿ ಬರ್ತಾ ಇದ್ದಾರೆ. ಸೊ ಬನ್ನಿ ಇವರ ಅಭಿಪ್ರಾಯವನ್ನು ಕೇಳುವ. ಈ ಒಂದು ಮನೆಯನ್ನೆಲ್ಲ ನೋಡುವಾಗ ಅವರಿಗೆ ಏನ್ ಅನ್ನಿಸ್ತಾ ಇದೆ ಅಂತೇಳಿ. ಅವರದೇ ಮನೆ. ಸುಮಾರು ಎಷ್ಟು ವರ್ಷ ಇದ್ರಿ ಇಲ್ಲಿ? 12 ವರ್ಷ ಅಲ್ಲ, ಅದಕ್ಕಿಂತ ಮೊದಲು ಒಟ್ಟು ಇಲ್ಲಿ ಮದುವೆ ಆಗಿ 40 ವರ್ಷ ಇಲ್ಲಿದ್ರು. ಸೊ ಈಗ 4 ವರ್ಷದಿಂದ ಅವರು ಇಲ್ಲ ಇಲ್ಲಿ, ವಯಸ್ಸಾಯ್ತು ಅಂತ ಹೇಳಿ 7 ವರ್ಷದಿಂದ ಇಲ್ಲ. ಸೊ ಬನ್ನಿ ಅವರ ಒಂದು ಮಾತನ್ನ ಕೇಳೋಣ. ಮದುವೆಯಾಗಿ ಬಂದು 50 ವರ್ಷ ಇಲ್ಲಿ ಕಳೆದಿದ್ದೇನೆ. ಮೊದಲಿಗೆ ನಾನು ಬರುವಾಗ ನನ್ನ ಅತ್ತೆ ಮಾವ ಎಲ್ಲ ಇದ್ರು. ಇಲ್ಲಿ ಬಂದವರಿಗೆ ಯಾವ ತೊಂದರೆಯೂ ಇಲ್ಲ. ಬಂದು ನಿಂತ್ಕೊಳ್ಳಿ, ಹೊಟ್ಟೆ ತುಂಬ ತಿನ್ನಿ ಎಲ್ಲ ಅಷ್ಟು ಇದು ಮಾಡಿ ಅವರಿಗೆ ಕಳಿಸ್ತಾ ಇದ್ರು ಬಂದವರಿಗೆ, ನನ್ನ ಮಾಮ ಮತ್ತೆ ಅತ್ತೆ. ಅವರ ನಂತರ ನನ್ನ ಗಂಡ ಯಾರಿಗೆ ಕಷ್ಟ ಬಂದು ಅವ್ರ ಹತ್ರ ಹೇಳಿಕೊಂಡ್ರೆ, ಬನ್ನಿ ನಮ್ಮ ಮನೆಯಲ್ಲಿ ನಿಲ್ಲಿ, ಶಾಸ್ತಾರನಿಗೆ ಇದು ನೀವು ಸುತ್ತು ತೆಗೀರಿ, ಅವನ ಹತ್ರ ನಿಮ್ಮ ಕಷ್ಟ ಹೇಳಿಕೊಳ್ಳಿ, ನಿಮಗೆ ಶಾಸ್ತಾರನು ಎಲ್ಲ ಅನುಕೂಲಗಳನ್ನು ಮಾಡಿ ನಿಮಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು. ಹಾಗೆ ಎಷ್ಟೋ ಜನ ಬಂದು ನಿಂತು ಅವರಿಗೆ ಒಳ್ಳೆಯದಾಗಿದೆ. ಈ ಮನೆಯಲ್ಲಿ ನಿಂತು ಹೋಗಿ ದೇವರ ಸೇವೆ ಮಾಡಿ, ಅವರಿಗೆ ಶಾಸ್ತಾರನ ಸೇವೆ ಮಾಡಿ ಅವರೀಗ ಉನ್ನತ ಮಟ್ಟದಲ್ಲಿದ್ದಾರೆ. ಈಗ ನನಗೆ ಏಜ್ ಆಯಿತು, ನನ್ನಿಂದ ಕೂಡೋದಿಲ್ಲ ಅಂತೇಳಿ ನಾನು ಕ್ಯಾಲಿಕಟ್ಟಿಗೆ ಹೋದೆ. ಬೇರೆಯವರಿಗೆ ಇದನ್ನು ವಹಿಸಿಕೊಟ್ಟು ನಾನೀಗ ಕ್ಯಾಲಿಕಟ್ಟಿಗೆ ಹೋದೆ. ಇಲ್ಲಿ ಬರಲೇ ಇಲ್ಲ. ಈಗ 4 ವರ್ಷದ ಹಿಂದಿನಿಂದ ಇವತ್ತು ಬರ್ತಾ ಇದ್ದೇನೆ. ತುಂಬ ಬೇಜಾರಾಗ್ತದೆ. ನಾವು ನೋಡಿಕೊಂಡ ಮನೆ ಹೇಗಿದ್ದದ್ದು ಹೇಗಾಗಿದೆ, ಎಷ್ಟು ಬೇಜಾರು ಮಾಡಿ ಏನು ಪ್ರಯೋಜನ, ನನಗೆ ಕೂಡೋದಿಲ್ಲ. ಆದ ಕಾರಣ ನಾನು ಬಿಟ್ಟು ಹೋದೆ. ದೇವರು ಇದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿಕೊಟ್ಟು ನಮಗೆ ಇದರಿಂದ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಹೇಳಿ ಆ ಸ್ವಾಮಿಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪುದಾರ್ ಪೋಕು ಪಂಡ್ ಬೇರೆ ಒಂಜಿ ರಡ್ಡ್ ಪಾತೆರೊಂದುಲ್ಲೇರು ನನ್ನ ಅಜ್ಜನ ಮನೆಗೆಲ್ಲ ಬಂದು ಇದ್ದವರು. ಇವರಿಗೆ ಸಾಧಾರಣ ಒಂದು 90 ವರ್ಷ ಆಯ್ತಾ? 65. ಆಯ್ತಾಯ್ತು. ಹೇಳಿ ಏನು ನಿಮ್ಗೆ ಏನ್ ಅನ್ನಿಸ್ತಾ ಉಂಟು ಇವತ್ತಿನ ದಿನದಲ್ಲಿ? ಏನಿಲ್ಲ, ಈಗ ದೇವಸ್ಥಾನಕ್ಕೆ ಬಂದದ್ದು. ದೇವಸ್ಥಾನಕ್ಕೆ ಶಬರಿಮಲೆ ಎಲ್ಲ ಎಷ್ಟು ಹೋಗಿ ಬಂದದ್ದು ನಾನು. ಹೌದಾ? ಶಬರಿಮಲೆ ಹೋಗಿದ್ದೀರಾ? 17 ವರ್ಷ ಮಕರಕ್ಕೆ ಹೋದೆ. ಮತ್ತು ಹೋಣೋ ಬೀಸು ಯಾವಾಗ ಆದರೆ ಹೋಗ್ತಾರೆ. ಹೌದಾ? ಹೌದಪ್ಪ, ಅದೆಲ್ಲ ಹೋಗಿ ಬಂದವಳು. ಅದು ಒಳ್ಳೇದಾಯ್ತು. ಇವತ್ತು ನಾನು ಸಣ್ಣ ಇರುವಾಗಿಂದ ಪೋಕೋರು ಹೀಗೆ ಇದ್ದಾರೆ.
ಓಕೆ, ಈಗ ಇವತ್ತು ದೇವಸ್ಥಾನಕ್ಕೆ ಬಂದದಲ್ವಾ? ನಮ್ಮನ್ನೆಲ್ಲ ನೋಡಿ ಒಮ್ಮೆ ಈಚೆ ಮನೆ ಆಚೆ ಬಂದ್ರಿ. ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ಆಯ್ತು, ನನಗೆ ಒಂದದ್ದು ಒಳ್ಳೇದಾಯ್ತು. ಅವರು ಪ್ರಿಯಾ ಹೆಂಗಸರು ಹುಡುಗಿಯರು ಎಲ್ಲ ಚೆನ್ನಾಗಿ ಹೊರಟಾದ ಮೇಲೆ ಏನ್ ಮಾಡ್ತಾರೆ ಹೇಳಿ, ಒಂದ್ ಚಂದದ ಫೋಟೋವನ್ನ ತೆಗಿತಾರೆ. ತೆಗಿಯದಿದ್ರೆ ಅದು ಅಂಥವ್ರು ಇರ್ಬೇಕಷ್ಟೇ. ಸೊ ನಾವು ಕೂಡ ಮಕರ ಸಂಕ್ರಾಂತಿಯ ದಿನದಂದು ಎಲ್ಲ ಕಸಿನ್ ಸೇರಿ ಫೋಟೋವನ್ನ ತೆಗೆಸ್ಕೊಂಡ್ವಿ. ಮಕರ ಸಂಕ್ರಾಂತಿಗೆ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೇವೆ, ಶಾಸ್ತಾರ ಸ್ವಾಮಿ ದೇವಸ್ಥಾನಕ್ಕೆ. ಹೋಗುವಾಗ ಈ ದಾರಿಗಳನ್ನೆಲ್ಲ ನೋಡುವಾಗ ನಮ್ಮ ಚಿಕ್ಕಮ್ಮ ಬರೆದಂತಹ ಒಂದು ಹಾಡು ನೆನಪಾಗ್ತಾ ಇದೆ. ಅವರು ಕೂಡ ಬಳ್ಳಂಬಟ್ಟಿನವರೇ. ಸೊ ಆ ಒಂದು ಹಾಡಿನ 2 ಸಾಲುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತೌರ ಹಾದಿಯಲಿ ಎಷ್ಟು ನಡೆದರೂ ದಣಿವು ಎಂಬುದಿಲ್ಲ, ಕಲ್ಲು ಮುಳ್ಳಲಿ ಜೇನು ಹನಿಸಿದೆ ಸಿಹಿಯ ನೆನಪ ಬೆಲ್ಲ, ಸಿಹಿಯ ನೆನಪ ಬೆಲ್ಲ. ತೌರ ಹಾದಿಯಲ್ಲಿ ಹಕ್ಕಿ ಹಾಡಿದರೆ ಎನಿತು ಇನಿದು ಇಂಪು, ಮಣ್ಣ ಕಣದೊಳು ಸುಳಿವ ಗಾಳಿಯೊಳು ಅದೇ ಮಧುರ ಕಂಪು, ಅದೇ ಮಧುರ ಕಂಪು, ಅದೇ ಮಧುರ ಕಂಪು. ಸೊ ಇದು ನನ್ನ ತವರಲ್ಲ, ಅಮ್ಮನ ತವರು. ಆದರೂ ನಾನು ನನ್ನ ಬಾಲ್ಯವನ್ನ ಕಳೆದಂತಹ ಪ್ರತಿ ಒಂದು ಪ್ರಾಥಮಿಕ ಶಾಲೆಯಲ್ಲಿ, ಹೈಸ್ಕೂಲಲ್ಲಿ ಪ್ರತಿ ರಜೆಯಲ್ಲಿ ಬರ್ತಾ ಇದ್ದಂತಹ ಒಂದು ಪ್ಲೇಸ್. ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ನನ್ನ ಹೆಚ್ಚಿನ ನನ್ನ ಮಾಮನ ಮಕ್ಕಳು, ನನ್ನ ಕಸಿನ್ಸ್, ಅದೇ ರೀತಿ ನನ್ನ ಮಾಮ ಒಬ್ರು ಬಂದಿದ್ದಾರೆ ಮುಂಬೈಯಿಂದ. ಸೊ ಎಲ್ಲರೂ ನಾವು ಸೇರ್ಕೊಂಡಿದ್ದೇವೆ, ತುಂಬ ಖುಷಿ ಆಗ್ತಾ ಇದೆ. ಸೊ ಇವತ್ತು ಮಾತ್ರ ನಾವು ಮಕರ ಸಂಕ್ರಾಂತಿಗೆ ನಾವೆಲ್ಲರೂ ಸೇರುವಂಥದ್ದು. ಸೊ ಆ ಒಂದು ಸಂಭ್ರಮಕ್ಕಾಗಿ ನಾವು ನಮ್ಮ ಕಾರ್ಕಳದಿಂದ ಓಡೋಡಿ ಇಲ್ಲಿಗೆ ಬರೋದು. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ.